ರಾಹುಲ್ ಎಲ್ಲೇ ಇದ್ರೂ ನನಗೆ ಸಿಗೋ ಥರ ಮಾಡು ಅಂತ ನಿನ್ನ ಹತ್ರ ಬೇಡ್ಕೊಂಡಿದ್ದೆ. ನನ್ನ ಮೇಲಿನ ಕರುಣೆಯಿಂದನೋ ಏನೋ ಅವ್ನು ಸಿಗೋ ಥರ ಮಾಡಿದೆ. ಅವ್ನು ಸಿಕ್ಕಾದ್ಮೇಲೆ ಗೊತ್ತಾಯ್ತು ನನ್ನ ಮೇಲಿರೋ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಂತ. ಇವಾಗ ಮತ್ತೆ ನಿನ್ನ ಹತ್ರ ಕೈ ಮುಗ್ದು ಬೇಡ್ಕೋತಿದ್ದೀನಿ. ಅವ್ನು ಮತ್ತೆ ಸಿಕ್ಕಿ ಅವತ್ತು ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡು. ರಾಹುಲ್ 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 ಏನಾಯ್ತು? ಯಾಕೆ ಹಿಂಗ್ ಹೋಗ್ತಿದ್ದೀರಾ? ದೇವರು ಪ್ರಸಾದ ಕೊಟ್ಟ ಕಡೆ ಬಲ್ಗಡೆಯಿಂದ ಹೋಗಿತ್ತು. ಹೌದಾ? ಹಾಗಾದ್ರೆ ಕೊಡಿ, ನಾನ್ ಬಿಟ್ಕೋತೀನಿ. ನಿನ್ಗಲ್ಲ ರಾಹುಲ್, ತಗೋಪ್ಪ. ಇವಾಗ ನಿನ್ನ ನೋವು ಏನು ಅಂತ ನನಗೆ ಗೊತ್ತಿಲ್ಲಪ್ಪ. ಆದರೆ ನೀನು ಕಳ್ಕೊಂಡಿರೋದನ್ನ ವಾಪಸ್ ಕೊಡು, ನೀನು ಖುಷಿಯಾಗಿರೋಗ ಮಾಡು ಅಂತ ಆ ದೇವ್ರನ್ನ ಕೇಳ್ಕೊತಿದ್ದೆ. ಬಲ್ಗಡೆಯಿಂದ ಹೊರ ಕೊಟ್ಟ. ಓ, ಅಂದ್ಮೇಲೆ ಅದಕ್ಕೆ ನೀವು ಕೇಳ್ಕೊಂಡಂಗೆ ಆಗುತ್ತೆ ಬಿಡಿ. ನಾನು ಹಾಗೆ ಅನ್ಕೊಂಡಿದ್ದೀನಿ ಕಣೆ. ಏನು ಯೋಚನೆ ಮಾಡಬೇಡಪ್ಪ, ಎಲ್ಲ ಒಳ್ಳೇದಾಗತ್ತೆ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ನೀವೆಲ್ಲರೂ ಸಿಕ್ಕಿದ್ದೀರ. ಒಬ್ಬ ಸಂಬಂಧ ಇಲ್ದವನಿಗೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ ಅಂದರೆ ನಿಮ್ಮ ಒಳ್ಳೆತನಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಹೇಳೋ ಬದಲು ಏನಾಯ್ತು ಅಂತ ಹೇಳಿದ್ರೆ ಒಳ್ಳೇದಪ್ಪ. ಮತ್ತೆ ರಾಹುಲ್ನ ನೋಡೋ ಥರ ಮಾಡು ದೇವ್ರೆ. ಅಕ್ಕ, ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ. ಅದು ಹೇಗೆ ಹೇಳ್ತೀಯಾ? ಇಷ್ಟು ದಿನ ಕಣ್ಮರೆ ಆದವರು ಅಚಾನಕ್ಕಾಗಿ ನಿಮ್ಗೆ ಸಿಕ್ಕಿರೋರು ಇನ್ನೊಂದ್ಸಲಿ ನಿಮ್ಗೆ ಸಿಗಲ್ಲ ಅಂತ ಯಾಕೆ ಅನ್ಕೋತೀರಾ? ಈ ಸಲ ಅವ್ರು ನಿಮ್ಗೆ ಸಿಕ್ಕಾಗ ನಿಮ್ಮ ಮನಸ್ಸಲ್ಲಿರೋ ಮಾತು ಅವ್ರಿಗೆ ಹೇಳಿ. ಆಮೇಲಾದರೂ ಅವನನ್ನ ಒಪ್ಕೋತಾನ? ನಾವು ಯಾರು ಬಲವಂತ ಮಾಡಲ್ಲ ಮಿಸ್ಟ್ರೆ. ನಿಮ್ಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗಲೇ ಹೇಳಿ. ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಒಂದ್ಸಲ ಹೇಳಿದ ಹಾಗೆ ನೀವು ಯಾವ ವಿಷಯದಿಂದ ನೊಂದಿದ್ದೀರೋ ಅದೇ ವಿಷಯದಿಂದ ಮುಂದೆ ನೀವು ತುಂಬ ಸಂತೋಷ ಪಡ್ತೀರಿ. ಒಂದ್ಸಲ ನಾ ಡ್ಯೂಟಿ ಹೊಡ್ತೀನಿ ಕಣೆ. ನಿಮ್ಮ ಸಾಹೇಬ್ರು ಇಷ್ಟು ದಿವಸ ಯಾಕೆ ಬರಲಿಲ್ಲ ಅಂತ ಜೋರಾಗಿ ಏನಾದ್ರು ಕೇಳಿದ್ರೆ ನೀವು ಎದುರುತ್ರ ಕೊಡೋಕೆ ಹೋಗ್ಬಿಡಿ. ಹುಷಾರಿರ್ಲಿಲ್ಲ ಅಂತ ಸುಮ್ಮನಾಗ್ಬಿಡಿ. ಅಮ್ಮ, ನಮ್ಮ ಸಾಹೇಬರಿಗೆ ಅವ್ರ ಸಾಹೇಬ್ರು ಏನಾದರೂ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನಿರಲ್ಲ. ಯಾರಿಗೂ ಯಾರು ತೊಂದರೆ ಕೊಡಲ್ಲ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಸದ್ಯಕ್ಕಷ್ಟು ಮಾಡಿ ನಿಂತಿದೆ ಹೇಳ್ತೀನಿ. ಚಿರು, ಒಂದು ನಿಮಿಷ ವಾಪಸ್ ಕಾಲ್ ಮಾಡ್ತೀನಿ. ಏನಚ್ಚ? ಯಾಕಪ್ಪ ನನ್ನ ನಾದಿನಿ ಜೊತೆ ಸರಿಯಾಗಿ ಮಾತಾಡಿಸ್ತಿಲ್ವಂತೆ? ಅವ್ರದ್ದು ಇದ್ದಿದ್ದೆ ಸುಮ್ಮನಿರಚ್ಚು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಅಕ್ಕ ನೋಡಿದ್ರ ಇವ್ರು ನನ್ನ ಜೊತೆ ಹೆಂಗೆ ಮಾತಾಡ್ತಾರೆ? ನಾನಂದ್ರೆ ಇವ್ರಿಗೆ ಅಷ್ಟಕ್ಕಷ್ಟೇ. ಈಗ ಗೊತ್ತಾಯ್ತಾ ನಾನು ಇದನ್ನ ಯಾಕೆ ಮಾಡಿಸಿದ್ದು ಅಂತ? ಅರ್ಥ ಆಯ್ತು. ಸುಂದ್ರ, ಯಾರು ಏನು ಹೇಳಿದ್ರು ನೀ ತಲೆ ಕೆಡಿಸ್ಕೋಬೇಡ. ಬಾ ಅಡುಗೆ ಮಾಡೋಣ. ರೀ, ಇದೇನ್ರಿ ನಿಮ್ದು ಹೊಸ ಅವತಾರ? ಒಂಥರ ಚೆನ್ನಾಗಿದೆ ಅಲ್ವೇನೋ ಚಿರು? ಮಾತಾಡಿಸ್ತಿರೋ ಗಂಡನ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಈ ಐಡಿಯಾ ಸಖತ್ತಾಗಿದೆ. ದೀಪಾ, ನೀನ್ ಮುಂದುವರ್ಸು. ಆಯ್ತಕ್ಕ, ಹಲ್ವಾ ಆದ ತಕ್ಷಣ ತಂದ್ಕೊಡ್ತೀನಿ. ನಂಗೇನ್ ಬೇಡ, ನೀನು ನಿನ್ ಸುಂದ್ರನೇ ತಿನ್ಕೊಳ್ಳಿ. ಸುಂದ್ರ ಯಾರು ಗೊತ್ತಲ್ವಾ? ಅದೇ ದೀಪನ್ ಲವರು. ಆಟ ಆಡ್ಸೋರೆ ಆಗೋದು. ಪ್ರಮೋಷನ್ ತಗೊಳ್ಳೋರ್ ಲಿಸ್ಟಲ್ಲಿ ನನ್ನ ಹೆಸರು ಇದೆಯಲ್ಲ ಸಾಹೇಬ್ರೆ? ಹೌದಾ ಚೇರ್ಮಣ? ಕುಡಿಲಿ. ಯಾರ್ಯಾರು ಕೈ ಕಾಲು ಹಿಡಿದು ಚಾಕ್ರಿ ಮಾಡಿ ಗಿಟ್ಟಿಸ್ಕೊಂಡಿಯೋ ಏನೋ. ಹಾಗೆಲ್ಲ ಹೇಳ್ಬೇಡಿ ಸರ್. ಡ್ಯೂಟಿಗೆ ಸೇರಿದಾಗಿಂದ ಯಾರ ಹತ್ರನೂ ಒಂದೇ ಒಂದು ಪೈಸಾನು ಲಂಚ ಪಡಿದೆ ನಿಯತ್ತಿಂದ ದುಡಿತಾ ಇದ್ದೀನಿ ಸರ್. ಓಹೋ, ನೀನೆಂತ ನೀಯತ್ತು ಅಂತ ನೋಡಿದ್ದೀನಿ ಬಿಡಪ್ಪ. ಡ್ಯೂಟಿ ಮೇಲಿರೋ ಎಸ್ ಮೇಲೆ ಕೈ ಮಾಡ್ತೇನೋ? ನಿಮ್ಮಪ್ಪಗೆ ಅರ್ಜೆಂಟ್ ಪ್ರಮೋಷನ್ ಸಿಗುತ್ತೆ, ನಾನು ನೋಡ್ತೀನಿ. ಆದ್ರೂ ಈ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ತಗೊಳ್ಳೋದೇನು ದೊಡ್ಡದಲ್ಲ. ಆದ್ರೂ ನನ್ನ ಕಡೆಯಿಂದ ಕಂಗ್ರಾಟ್. ಥ್ಯಾಂಕ್ ಯು ಸರ್.
ಹೆಡ್ ಕಾನ್ಸ್ಟೇಬಲ್ ಆಗೇ ನಿನ್ನನ್ನು ತಡಿಯೋಕ್ಕಾಗ್ತಾ ಇರಲಿಲ್ಲ, ಇನ್ನೂ ಒಂದು ಪಟ್ಟು ಮೇಲ್ ಹೋದ್ರೆ ತಡಿಯೋಕ್ಕಾಗುತ್ತೇನಪ್ಪ ನಿನ್ನ ಆರ್ಭಟನ? ಓಹೋ ನರಸಿಂಹ, ಯಾವಾಗ ಬಂದ್ಯಪ್ಪ? ಯಾಕಲ್ಲೇ ನಿಂತಿದ್ಯಾ? ಬಾ ಒಳಗೆ. ನೋಡಪ್ಪ, ಪೊಲೀಸ್ ಸ್ಟೇಷನ್ಗೆ, ಹಾಸ್ಪಿಟ್ಲಿಗೆ, ಕೋರ್ಟ್ಗೆ ಒಳಗೆ ಬರ್ಬೋದಾ ಅಂತ ಕೇಳಬಾರ್ದು, ಬರ್ತಾ ಇರ್ಬೇಕಷ್ಟೇ. ಅಲ್ಲ, ನಿಮ್ಮ ಅಪ್ಪನಿಗೆ ಪ್ರಮೋಷನ್ ಸಿಕ್ಕಿರೋದು ಇಷ್ಟು ಬೇಗ ನಿಂಗೆ ಗೊತ್ತಾಯ್ತಾ? ಇಲ್ಲ ಸರ್, ಸಾಹೇಬರು ಫೋನ್ ನಮ್ಮ ಮನೆಯಲ್ಲೇ ಬಿಟ್ಟಿದ್ರು, ಕೊಟ್ಟೋಗೋಣ ಅಂತ ಬಂದೆ. ಓಹೋ, ವಾರೇ ವಾ ಜಯರಾಮ, ನಿನ್ನ ಮಗನಿಗೆ ನಿನ್ನ ಮೇಲೆ ಎಷ್ಟು ಕಾಳಜಿ, ಆದರೆ ನೀನೊಂದು ಮುಖನೇ ನೋಡಲ್ಲ ಅಂತ್ಯಾ? ಯಾರು ಮಾಡಬಾರ್ದು ತಪ್ಪು ಮಾಡಿಲ್ವಲ್ಲ ನರಸಿಂಹ? ಕಂಗ್ರ್ಯಾಚುಲೇಷನ್ ಸಾಹೇಬ್ರೆ. ಎಷ್ಟೇ ಆದ್ರೂ ನಿನ್ನ ಮಗನೇ ಅಲ್ವಾ, ಯಾಕಷ್ಟು ಸಂಕೋಚ ಪಡ್ತಿದ್ದೆ ಜಯರಾಮ? ಓ, ನಾವೆಲ್ಲ ಇದೀವಿ ಅಂತನಾ? ಹಾಗಿದ್ರೆ ನಾವು ಕಣ್ಮುಚ್ಕೊಳ್ಳ?